ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಕ್ಕಳು ಅಂದಮೇಲೆ ತುಂಟಾಟ ಮಾಡ್ತಾರೆ, ಅದಕ್ಕೆ ಚಿಂತೆ ಮಾಡೋದೇನಿದೆ? ತುಂಟತನ ಆದ್ರೆ ನಾನು ಸಂತೋಷವಾಗಿ ಸಹಿಸ್ತಿದ್ದೆ. ಆದ್ರೆ ಅವನ್ ಮಾಡೋದು ತುಂಟಾಟ ಅಲ್ಲ ಗುರುಗಳೇ. ಅವನ್ ವರ್ತನೆ ಪೂರ್ತಿಯಾಗಿ ಬದಲಾಗಿದೆ. ದೊಡ್ಡೋರ್ಗೆ ಗೌರವ ಕೊಡಲ್ಲ, ಪ್ರೀತಿ ಮರ್ಯಾದೆ ಕೊಡದೆ ಮಾತಾಡ್ತಾನೆ. ಜೊತೆಗೆ ಹೇಳಿದ ಮಾತು ಕೂಡ ಕೇಳಲ್ಲ, ಬೇಡ ಅನ್ನೋ ಕೆಲ್ಸನೇ ಮಾಡ್ತಾನೆ. ಓದಿನ ಮೇಲೆ ಶ್ರದ್ಧೆನೂ ಇಲ್ಲ, ಬೇರೆ ಆಕ್ಟಿವಿಟೀಸ್ ಏನೂ ಗೊತ್ತಿಲ್ಲ. ದಿನದಿಂದ ದಿನಕ್ಕೆ ಅವನು ಮಿತಿ ಮೀರ್ತಿದ್ದಾನೆ. ಸರಿನಮ್ಮ, ನೀವಿಷ್ಟೆಲ್ಲ ಹೇಳ್ತಾ ಇರೋದ್ರಿಂದ, ಮಗನ ಬಗ್ಗೆ ಇಷ್ಟು ಯೋಚನೆ ಮಾಡ್ತಾ ಇರೋದ್ರಿಂದ ಹೇಳ್ತೀನಿ. ಇದಕ್ಕೊಂದು ವ್ರತ ಇದೆಯಮ್ಮ. ಆ ವ್ರತ ಮಾಡಿದ್ರೆ ನಿಮ್ಮ ಮಗ ದಾರಿಗೆ ಬರ್ತಾನೆ. ಶ್ಯಾಮ, ಸರಿಯಾಗಿ ಆರೋಗ್ಯದಿಂದ ಇರೋ ಮಗುಗೆ ಈಗ ವ್ರತ ಪೂಜೆ ಎಲ್ಲ ಯಾಕಮ್ಮ? ಇಲ್ಲ ಅತ್ತೆ, ಶರೀರ ಆರೋಗ್ಯವಾಗಿದ್ರೆ ಸಾಕಾಗಲ್ಲ, ಮನ್ಸು ಬುದ್ಧಿನೂ ಆರೋಗ್ಯವಾಗಿರ್ಬೇಕಲ್ವಾ? ಒಳ್ಳೆ ಮಾತು ಹೇಳಿದ್ರಮ್ಮ. ಸರಿ ಗುರುಗಳೇ, ಯಾವ ವ್ರತ ಮಾಡಬೇಕು? ಕಾರ್ತೀಕ ಶುದ್ಧ ದ್ವಾದಶಿ ವ್ರತ ಅಂತ ಒಂದು ವ್ರತ ಇದೆ. ಅದು ಮಾಡಿದ್ರೆ ಕೆಟ್ಟದ್ದು ಯಾವುದೂ ಉಳಿಯಲ್ಲ. ಎಲ್ಲ ಅನಿಷ್ಟ ದೂರ ಆಗಿ ಒಳ್ಳೆ ಗುಣ ಬರುತ್ತೆ, ಒಳ್ಳೆಯವರಾಗ್ತಾರೆ. ಹೌದಾ? ಅದ್ದೂರಿ ಕಾರ್ತಿಕ ಶುದ್ಧ ದ್ವಾದಶಿ ವ್ರತದ ವಿಶೇಷತೆ ಏನು? ಹೇಳ್ತೀನಿ ವರ್ಮಾ ಅವರೇ. ಆ ವ್ರತ ಶ್ರೀ ಮಹಾವಿಷ್ಣುವಿಗೆ ತುಂಬ ಇಷ್ಟ ಆಗಿರೋ ವ್ರತ. ಆಷಾಢ ಮಾಸದಲ್ಲಿ ಶುದ್ಧ ಏಕಾದಶಿ ದಿನ ಕ್ಷೀರಸಾಗರದಲ್ಲಿ ಮಲಗಿರೋ ಶ್ರೀಮನ್ನಾರಾಯಣ ಕಾರ್ತಿಕ ಶುದ್ಧ ಏಕಾದಶಿ ದಿನ ನಿದ್ರೆಯಿಂದ ಏಳ್ತಾನೆ ಅಂತ ಹಾಗೆ ನಿದ್ರೆಯಿಂದ ಏಳೋ ಮರುದಿನನ ಕ್ಷೀರಾಬ್ದಿ ಏಕಾದಶಿ ಪರ್ವದಿನ ಅಂತ ಭಕ್ತರು ಹಬ್ಬ ಮಾಡ್ತಾರೆ. ಈ ಕಾರ್ತಿಕ ಶುದ್ಧ ಏಕಾದಶಿನ ಉತ್ತಾನ ಏಕಾದಶಿ ಅಂತ, ದ್ವಾದಶಿನ ಉತ್ತಾನ ದ್ವಾದಶಿ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ದೇವತೆಗಳು ರಾಕ್ಷಸರು ಅಮೃತಕ್ಕೋಸ್ಕರ ಕ್ಷೀರಸಾಗರ ಮಥನನ ಕಾರ್ತಿಕ ಶುದ್ಧ ದ್ವಾದಶಿ ದಿನ ಮಾಡಿದ್ರಿಂದಾಗಿ ಕ್ಷೀರಾಬ್ದಿ ದ್ವಾದಶಿ ಅಂತ ಕರೀತಾರೆ. ಅಮೃತಕ್ಕೋಸ್ಕರ ಕ್ಷೀರಸಾಗರನ ಕಡ್ದಿದ್ರಿಂದ ಚಿಲ್ಕ ದ್ವಾದಶಿ ಅಂತ, ಅಮೃತಕ್ಕೋಸ್ಕರ ಸಾಗರ ಮಥಿಸಿದ್ರಿಂದ ಮಥನ ದ್ವಾದಶಿ ಅಂತಾನೂ ಕರೀತಾರೆ. ಈ ವ್ರತನ ಹೇಗ್ ಮಾಡ್ಬೇಕು ಗುರುಗಳೇ? ಈ ದ್ವಾದಶಿ ದಿನ ದೀಪದಾನ ಮಾಡಬೇಕು. ಒಂದು ದೀಪದಾನ ಮಾಡಿದ್ರೆ ಪಾಪನಾಶ ಆಗತ್ತೆ. 10 ದೀಪದಾನ ಮಾಡಿದ್ರೆ ಮಹಾಪಾಪ ನಾಶ ಆಗತ್ತೆ. 100 ದೀಪದಾನ ಮಾಡಿದ್ರೆ ಶಿವ ಸಾನ್ನಿಧ್ಯ ಸಿಗತ್ತೆ. 100 ದೀಪಕ್ಕಿಂತ ಜಾಸ್ತಿ ಮಾಡಿದ್ರೆ ಸ್ವರ್ಗಾಧಿಪತ್ಯ ಪ್ರಾಪ್ತಿಯಾಗತ್ತೆ. ಈ ದಿನ ದೀಪದರ್ಶನ ಆದರೆ ಆಯುರಾರೋಗ್ಯ, ಬುದ್ಧಿಬಲ, ಧೈರ್ಯ, ಸಂಪತ್ತು ಸಿಗತ್ತೆ. ಇವತ್ತು ಸ್ನಾನ ಸಂಧ್ಯಾದಿ ಆದಮೇಲೆ ವಿವಿಧ ವೇದ ಮಂತ್ರದಿಂದಾನೋ ಪುರುಷ ಸೂಕ್ತದಿಂದಾನೋ ಶ್ರದ್ಧೆಯಿಂದ ಮಹಾವಿಷ್ಣುವನ್ನ ಪೂಜೆ ಮಾಡಬೇಕು. ಗೃಹಿಣಿಯರು ಇದನ್ನು ಕ್ಷೀರಾಬ್ದಿ ಶಯನ ವ್ರತ ಮಾಡ್ತಾರೆ. ಶ್ರೀ ಮಹಾವಿಷ್ಣು ದ್ವಾದಶಿ ದಿನ ತುಳಸಿ ಬೃಂದಾವನಕ್ಕೆ ಬರ್ತಾನೆ ಅಂತ ಪ್ರತೀತಿ. ಕ್ಷೀರಾಬ್ದಿ ಶಯನ ವ್ರತದಲ್ಲಿ ತುಳಸಿನ ವಿಷ್ಣುನ ಪೂಜೆ ಮಾಡಿ ದೀಪಾರಾಧನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ದ್ವಾದಶಿ ದಿನ ತುಳಸಿ ಕಟ್ಟೆ ಮೇಲೆ ದೀಪ ಇಟ್ಟು ಆಕಾಶ ದೀಪ ಹಚ್ಚಬೇಕು ಅಂತ ಶಾಸ್ತ್ರ ಹೇಳುತ್ತೆ. ದೀಪಾವಳಿ ಹಾಗೆ ಕಾರ್ತಿಕ ಶುದ್ಧ ದ್ವಾದಶಿ ದಿನ ಮನೆ ಸುತ್ತಮುತ್ತ ದೀಪನ ಹಚ್ಚಬೇಕು. ಕಾರ್ತಿಕ ಶುದ್ಧ ದ್ವಾದಶಿ ದಿನ
ನಲ್ಲಿಕಾಯಿ ಇರೋ ಗಿಡ ಒಂದನ್ನು ತುಳಸಿ ಜೊತೆ ಇಟ್ಟು ಪೂಜೆ ಮಾಡಿ ದೀಪಾರಾಧನೆ ಮಾಡೋದು ಆಚಾರವಾಗಿ ಬಂದಿದೆ. ಆ ಮಗು ಹತ್ರ ಈ ವ್ರತ ಮಾಡಿಸಿದ್ರೆ ತುಂಬ ಒಳ್ಳೆಯದಾಗತ್ತೆ. ಆಗ್ಬೋದು ಗುರುಗಳೇ, ನೀವು ಹೇಳ್ದಾಗೆ ವ್ರತನ ಮಾಡಿಸೋಣ. ಮಾಡೋ ದಿನ ನಾನು ನಿಮ್ಗೆ ಹೇಳಿ ಕಳಿಸ್ತೀನಿ. ಹಾಗೆ ಆಗಲಿ ವರ್ಮ ಅವರೇ. ಒಳ್ಳೆಯದು. ನಮಸ್ಕಾರ, ಬರ್ತೀನಿ. ಸರಿ ಗುರುಗಳೇ. ಏನ್ ಪೂರ್ಣ ಯೋಚನೆ ಮಾಡ್ತಿದ್ಯಾ? ಈಗ CM ಬಂದ್ ಕರೆದ್ರು ಕೂಡ ನೀನ್ ಮಾತಾಡಲ್ಲ ಅನ್ಸುತ್ತೆ. ಸಾಕ್ ನಿಲ್ಸಿ, ನಿಮಗ್ ಯಾವಾಗ್ಲೂ ತಮಾಷೆನೇನಾ? ನಾನು ಹಾಗೇನೆ ಪೂರ್ಣ. ಸರಿ, ಈಗ ಏನ್ ಯೋಚನೆ ಮಾಡ್ತಿದ್ದೆ? ನೀನ್ ಯಾವಾಗ್ಲೂ ಕುಡ್ದು ತಿರ್ಗೋದನ್ನ ಬಿಟ್ರೆ ಮಗನ್ ನೋಡ್ಕೋಬೇಕು, ಅವನ್ ಭವಿಷ್ಯದ ಬಗ್ಗೆ ಯೋಚಿಸ್ಬೇಕು ಅಂತ ಅನ್ಸೋದೇ ಇಲ್ಲ ನಿನ್ಗೆ. ಒಂದಿನಾದ್ರೂ ಅವ್ನ್ ಓದಿನ ಬಗ್ಗೆ ಯೋಚಿಸಿದ್ಯಾ? ಅವನ ಆರೋಗ್ಯದ ಬಗ್ಗೆ ಆಗ್ಲಿ ವಿಚಾರಿಸ್ಕೊಂಡಿದ್ಯಾ? ಈಗ ಚೆನ್ನಾಗೇ ಇದ್ದಾನಲ್ಲೇ ಅವನು. ನನಗಿಂತ ಅವನೇ ಆರೋಗ್ಯವಾಗಿದ್ದಾನೆ. ಇನ್ನು ಓದಿನ ವಿಷಯ, ರೂಪಾಯಿ ಖರ್ಚಿಲ್ದೆ ದೊಡ್ಡ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ಇನ್ನು ಅವನ ಬಗ್ಗೆ ಏನು ಯೋಚನೆ ಮಾಡ್ಲಿ? ಹೀಗ್ ಮಾತಾಡೋದನ್ನ ಬಿಟ್ಟು ಇನ್ನೇನ್ ಮಾಡಕ್ಕಾಗತ್ ಬಿಡು ನಿನ್ ಕೈಲಿ. ಸರಿ ಪೂರ್ಣ, ಅವನ್ಗೀಗ ಏನ್ ಕಡಿಮೆ ಆಗಿದೆ? ನಾನೇನ್ ಮಾಡ್ಲಿ ಹೇಳು? ನಿಜವಾಗ್ಲೂ ಮಾಡ್ತೀಯಾ? ಮಾಡ್ತೀನಿ ಪೂರ್ಣ. ಈ ಕಾರ್ತಿಕ್ ಮಾಸದಲ್ಲಿ ಮಕ್ಳಿಗೆ ಪೂಜೆ ಮಾಡ್ಸಿದ್ರೆ ತುಂಬಾ ಒಳ್ಳೇದಂತೆ. ಆ ಪೂಜೆನ ನಮ್ ಕೃಷ್ಣಂಗ್ ಮಾಡ್ಸೋಣ. ಪೂಜೆ ಅಂತೆ. ಯಾಕೆ ನಗ್ತಿದ್ಯಾ? ಮತ್ತಿನ್ನೇನು ಪೂರ್ಣ, ಅವಂದು ಮಹಾನ್ ಜಾತಕ. ನಿನ್ನ ಹೊಟ್ಟೆಲಿ ಬಿದ್ದಿದ ತಕ್ಷಣದಿಂದ ಆಗಿಂದ ಅವನಿಗೆ ನಮಗೆ ಎಲ್ಲ ಒಳ್ಳೇದಾಗ್ತಿದೆ. ನಮ್ಮ ಹತ್ರ ಬಿಡಿ ಕಾಸು ಇಲ್ಲದೆ ಇದ್ರು ಅವನು ದೊಡ್ಡ ಆಸ್ಪತ್ರೆಯಲ್ಲಿ ಹುಡ್ದ. ಈಗ ನೋಡು, ದೊಡ್ಡವ್ರ ಮಕ್ಕಳು ಓದೋ ಸ್ಕೂಲಲ್ಲಿ ಒಬ್ಬ ಡ್ರೈವರ್ ಮಗ, ಅದೇ ನನ್ನ ಮಗ ಓದ್ತಿದ್ದಾನೆ. ಅಂತವನಿಗೆ ಪೂಜೆ ವ್ರತ ಮಾಡಿಸೋದು ಏನು ಪೂರ್ಣ? ನಿನಗೆ ಬೇರೆ ಕೆಲಸ ಇಲ್ಲ? ಅದ್ ಹಾಗಲ್ಲ ಪೂರ್ಣ, ಹೇಳ್ತಿದ್ದೀನಲ್ಲ, ಅವನಿಗೆ ಯಾವ ಪೂಜೆನೂ ಮಾಡಿಸೋ ಅಗತ್ಯ ಇಲ್ಲ. ಇದನ್ನ ಇಲ್ಲಿಗೆ ಬಿಟ್ಬಿಡು. ಆರತಿ ತಗೊಳ್ಳಿ. ಕಂದ ವಿಹಾರಿ, ವಿಹಾರಿ ಎದ್ದೇಳಪ್ಪ. ಮಮ್ಮಿ, ನಾನು ಇನ್ನೂ ಸ್ವಲ್ಪ ಮಲ್ಕೋತೀನಿ ಮಮ್ಮಿ. ಎದ್ದೇಳ್ದೆ ಇದ್ರೆ ಹೇಗೆ? ಇವತ್ ನಮ್ಮ ಮನೇಲಿ ವ್ರತ ಇದೆ ಅಲ್ವಾ, ಬೇಗ ರೆಡಿ ಆಗ್ಬೇಕಲ್ವಾ? ಎದ್ದೇಳು ಪ್ಲೀಸ್ ಮಮ್ಮಿ, ಇನ್ನೊಂದು 10 ಮಿನಿಟ್ಸ್. ಹಾಗಲ್ಲ ವಿಹಾರಿ, ಎದ್ದೇಳು. ಶ್ಯಾಮ, 10 ಮಿನಿಟ್ಸ್ ಅಂತಿದ್ದಾನಲ್ಲ, ಬಿಡು. ಬಿಡ್ತೀನಿ. ಬಿಡದೆ ಇನ್ನೇನ್ ಮಾಡ್ಲಿ? ಇವನ್ಗೆಲ್ಲ ನಿಮ್ಮ ಅಭ್ಯಾಸನೇ. ನನ್ನ ಅಭ್ಯಾಸನ? ಹೌದು, ನಿಮ್ಮ ಅಭ್ಯಾಸನೇ. ನಾನೇನ್ ಮಾಡ್ದೆ ಶ್ಯಾಮ? ಮುಂಚೆ ಎಲ್ಲ ನೀವ್ ಟೈಮ್ ಕೇಳ್ತಿದ್ರಿ, ಇವಾಗ ಇವನ್ ಕೇಳ್ತಿದ್ದಾನೆ. ಚೆನ್ನಾಗಿದೆ ಇದು. ಲೋ ವಿಹಾರಿ, ಹೇಳೋ ಮಗನೆ, ಮಮ್ಮಿ ಹೇಳು ಅಂದ್ಲಲ್ವಾ? ಪ್ಲೀಸ್ ಡ್ಯಾಡಿ, ಇನ್ನೊಂದು 10 ಮಿನಿಟ್ಸ್. ಸರಿ, 10 ಮಿನಿಟ್ಸ್ ಅಲ್ಲಿ ಬರ್ತೀನಿ ವಿಹಾರಿ. ಆಗ ತಕ್ಷಣ ಎದ್ದೇಳ್ಬೇಕು, ಸರಿನಾ? ಅಮ್ಮ ಯಾವಾಗ್ಲೂ
ಅಲಾರಾಮ್ ಹೊಡೆಯೋಕಿನ ಮುಂಚೆನೆ ಎದ್ದೇಳ್ತಾ ಇದ್ರು. ಇವತ್ತಿನ್ನ ಎದ್ದಿಲ್ವಲ್ಲ. ಅಮ್ಮ 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 ಯಾಕೆ ಎದ್ದೇಳ್ತಿಲ್ಲ? ಅಮ್ಮ. ಕೃಷ್ಣ, ಎದ್ಬಿಟ್ಯಾ? ಹೌದಮ್ಮ, ಅಲಾರಾಮ್ ಹೊಡಿತಾ ಇದೆ. ನೀನ್ ಇನ್ನ ಎದ್ದಿಲ್ಲ? ಯಾಕಮ್ಮ ನಿನ್ ಮೈ ಬಿಸಿ ಇದೆ? ಜ್ವರ ಬಂದಿದೆ ಕೃಷ್ಣ, ಸ್ವಲ್ಪ ಹೊತ್ತಿರಪ್ಪ, ಬೇಗ ತಿಂಡಿ ಮಾಡಿ ನಿನ್ನ ಸ್ಕೂಲಿಗೆ ಕಳಿಸ್ತೀನಿ. ನಿಂಗೆ ಜ್ವರ ಬಂದಿದೆ ಅಲ್ಲಮ್ಮ, ಮತ್ತೆ ಹಾಸ್ಪಿಟಲ್ಗೆ ಹೋಗೋಣ ಬಾ. ಪರವಾಗಿಲ್ಲ ಕಂದ, ಈಗ ಹಾಸ್ಪಿಟಲ್ಗೆ ಬೇಡಪ್ಪ. ಹಾಗೆಲ್ಲ ಮಾಡಬಾರ್ದಮ್ಮ, ನಿಮ್ಮ ಮೈ ತುಂಬಾ ಬಿಸಿಯಾಗಿದೆ. ನಾವೀಗ್ಲೇ ಹೋಗೋಣ ಬಾ. ಹಾಸ್ಪಿಟಲ್ಗೆ ಹೋಗೋದಕ್ಕೆ ದುಡ್ಡಿಲ್ಲ ಕಂದ, ಸ್ವಲ್ಪ ಹೊತ್ತು ಬಿಟ್ರೆ ಅದೇ ಕಮ್ಮಿ ಆಗತ್ತೆ ಬಿಡು. ಇಲ್ಲ ಅಮ್ಮ, ಇನ್ನ ಸ್ವಲ್ಪ ಹೊತ್ತು ಬಿಟ್ರೆ ಜ್ವರ ಜಾಸ್ತಿ ಆಗುತ್ತೆ. ನಾವು ಹಾಸ್ಪಿಟಲ್ಗೆ ಹೋಗೋಣ ಬಾ. ಇರು, ನಾನು ಮೇಡಮ್ ಹತ್ರ ಹೋಗಿ ದುಡ್ಡು ಕೇಳಿ ಇಸ್ಕೊಂಬರ್ತೀನಿ. ಹೇಗಿದ್ದಾರೆ ಮಕ್ಕಳು? ಚೆನ್ನಾಗಿದ್ದಾರಾ? ಬಿಸ್ನೆಸ್ ಹೇಗಿದೆ? ಎಲ್ಲ ಚೆನ್ನಾಗಿ ನಡೀತಿದ್ಯಾ? ಓಕೆ, ಚೆನ್ನಾಗಿ ನೋಡ್ಕೋತಾ ಇರು. ಸರಿ ಸರಿ, ಏನಾದರೂ ಬೇಕಾದ್ರೆ ಫೋನ್ ಮಾಡು. ಮೇಡಮ್. ಏನೋ, ನೀನ್ ಯಾಕೆ ಬಂದೆ? ನಿಮ್ಮಮ್ಮ ಎಲ್ಲಿ? ಇನ್ನೂ ಕೆಲ್ಸಕ್ಕೆ ಯಾಕೆ ಬಂದಿಲ್ಲ? ಅಮ್ಮ ಎದ್ದಿಲ್ಲ ಮೇಡಮ್. ಇನ್ನೂ ಎದ್ದಿಲ್ವಾ? ಮತ್ತೆ ಮನೆ ಕೆಲಸ ಎಲ್ಲ ಯಾರೋ ಮಾಡ್ತಾರೆ? ದಿನ ಬೆಳಗ್ಗೆ ಎದ್ದೇಳ್ತಾಳಲ್ಲ, ಇನ್ನೂ ಎಷ್ಟೊತ್ತು ಮಲ್ಕೋತಾಳಂತೆ. ಟಿಫಿನ್ ಮಾಡೋ ಟೈಮ್ ಆಯ್ತು, ಹೋಗಿ ಅಮ್ಮಂಗೆ ಬರಕ್ ಹೇಳು. ಅಮ್ಮಂಗೆ ಜ್ವರ ಬಂದಿದೆ ಮೇಡಮ್. ಅಮ್ಮಂಗೆ ಹಾಸ್ಪಿಟ್ಲ್ ಕರ್ಕೊಂಡೋಗ್ಬೇಕು. ಅದಕ್ಕೆ ದುಡ್ಡು ಬೇಕು ಮೇಡಮ್. ನೀವು ಕೊಟ್ರೆ ನಾನು ಕರ್ಕೊಂಡು ಹೋಗ್ತೀನಿ. ದುಡ್ಡು ಯಾರಿಗೂ ಸುಮ್ಮನೆ ಬರಲ್ಲ ಕಣೋ. ನೀನ್ ಚೆನ್ನಾಗಿ ಓದ್ತಿದ್ಯಲ್ಲ, ನಿಂಗೆ ಗೊತ್ತಲ್ವಾ? ಕೆಲ್ಸ ಮಾಡ್ದೆ ದುಡ್ಡು ಕೇಳಬಾರ್ದು. ಹೋಗು. ಅಯ್ಯಯ್ಯೋ, ಏನೋ ಕೃಷ್ಣ, ನೀನ್ ಗುಡಿಸ್ತಾ ಇದ್ಯಾ? ಅಮ್ಮನ ಹಾಸ್ಪಿಟ್ಲ್ ಕರ್ಕೊಂಡೋಗ್ಬೇಕಂದ್ರೆ ದುಡ್ಡು ಬೇಕಲ್ವಾ ಮೇಡಮ್? ನೀನೀ ಕೆಲಸ ಮಾಡಬಾರ್ದು ಕೃಷ್ಣ, ಚಿಕ್ಕ ಹುಡುಗ ನೀನು. ಪರವಾಗಿಲ್ಲ ಮೇಡಮ್, ನಾನು ಅಮ್ಮಂಗೋಸ್ಕರ ಮಾಡ್ತೀನಿ. ನೋಡಿದ್ಯಾ ಶ್ರಮ, ರಾಜ್ಕುಮಾರನ್ ಹಾಗೆ ಬೆಳಿಬೇಕಾಗಿದ್ ನಿನ್ ಮಗನ್ನ ಪರ್ಕೆ ಹಿಡಿಯೋ ಹಾಗೆ ಮಾಡ್ದೆ. ನೀವು ಗೆದ್ದಿದ್ದೀರಾ ಅನ್ಕೊಂಡಿದ್ದೀರಾ, ಆದ್ರೆ ನನ್ ಕಾಲ್ ಕೆಳಗೆ ನಿನ್ ಮಗ ಇದ್ದಾನೆ ಅನ್ನೋ ವಿಷಯ ನಿಮ್ಗೂ ಗೊತ್ತಿಲ್ಲ ಶ್ಯಾಮ. ನನಗೆ ನಿಮ್ ಮೇಲಿರೋ ಸೇಡು ಕೋಪ ಎಲ್ಲ ಸಮಯ ಸಿಕ್ದಾಗೆಲ್ಲ ಅವನ್ ಮೇಲೆ ತೀರಿಸ್ಕೊತಾನೆ ಇರ್ತೀನಿ. ತಾಯಿನೇ ಅಲ್ದಿರೋ ತಾಯಿ ಮೇಲೆ ನಿನಗೆ ಎಷ್ಟು ಪ್ರೀತಿನೋ ಅವಳಿಗೋಸ್ಕರ ಯಾವ ಕೆಲ್ಸನಾದ್ರೂ ಮಾಡ್ತೀಯ. ಮೇಡಮ್, ಮನೆ ಪೂರ್ತಿ ಗುಡಿಸಿದ್ದೀನಿ. ದುಡ್ಡು ಕೊಡಿ ಮೇಡಮ್, ನನ್ನ ಅಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಚಿಕ್ಕ ಮಕ್ಕಳು ಹೀಗೆ ಕೆಲಸ ಮಾಡಬಾರ್ದು. ಕೆಲಸ ಮಾಡಿ ದುಡ್ಡು ಕೇಳಬಾರ್ದು. ನಿಂದು ಓದೋ ವಯಸ್ಸು, ಓದ್ಕೋಬೇಕು. ಆದ್ರೂ ನಿಮ್ಮಮ್ಮಂಗೆ ಬಂದಿದ್ದು ನಾರ್ಮಲ್ ಜ್ವರನೇ ತಾನೆ, ಅದಕ್ಕೆ ಹಾಸ್ಪಿಟ್ಲ್ ಯಾಕೆ? ಮೆಡಿಕಲ್ ಶಾಪ್ಗೆ ಹೋಗಿ ಒಂದು ಟ್ಯಾಬ್ಲೆಟ್ ತಂದ್ಕೊಡು, ಹಾಗೆ ಕಡಿಮೆ ಆಗುತ್ತೆ. ಟ್ಯಾಬ್ಲೆಟ್ ಕೊಟ್ರೆ ಕಡಿಮೆ ಆಗುತ್ತಾ ಮೇಡಮ್? ಖಂಡಿತ ಕಡಿಮೆ ಆಗುತ್ತೆ. ಈ 10 ರೂಪಾಯಿ ತಗೊಂಡು ಹೋಗಿ ನಿನ್ನ ಅಮ್ಮಂಗೆ ಟ್ಯಾಬ್ಲೆಟ್ ತಗೊಂಡ್ ಬಾ. ಸರಿ ಮೇಡಮ್. ಪೂರ್ಣ ಇವನ್ ಹೆತ್ತಮ್ಮ ಅಲ್ಲ ಅಂತ ಗೊತ್ತಾದ್ರೆ ಇವನ್ ಪರಿಸ್ಥಿತಿ ಏನೋ.
ಗುರುಗಳೇ, ಹೇಳಿ. ಇನ್ನೂ ಏನಾದರೂ ಬೇಕಾಗಿದೆಯಾ ನಿಮಗೆ? ಎಲ್ಲ ಇಲ್ಲೇ ಇದೆ. ಮೊದಲು ಪೂಜೆನ ಇವರಿಬ್ಬರ ಕೈಲಿ ಮಾಡಿಸ್ಬೇಕು, ಆಮೇಲೆ ಮಗು ಮಾಡಬೇಕು. ಆಯ್ತು ಗುರುಗಳೇ. ಈ ವ್ರತ ಪೂರ್ತಿ ಆಗೋ ತನಕ ಮಗು ಏನನ್ನು ತಿನ್ನಬಾರ್ದು. ಒಂದು ವೇಳೆ ಏನಾದ್ರು ತಿಂದರೆ ಈ ವ್ರತಕ್ಕೆ ಅರ್ಥ ಇಲ್ಲದ ಹಾಗಾಗತ್ತೆ. ಮಗುನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಗುರುಗಳೇ, ಅವನು ಏನು ತಿಂದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಮೊಮ್ಮಗ ಎಲ್ಲಿದ್ದಾನಮ್ಮ? ಅವನು ರೂಮಲ್ಲಿ ರೆಡಿ ಆಗ್ತಿದ್ದಾನೆ. ಸರಿನಮ್ಮ. ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಓಂ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಮಹಾಸರಸ್ವತ್ಯೈ ನಮಃ. ವಸಂತ, ತೀರ್ಥ ಪ್ರಸಾದಗಳೆಲ್ಲ ರೆಡಿ ಮಾಡಿದ್ಯಾ? ಪಾಯಸ ಒಂದು ರೆಡಿ ಮಾಡಬೇಕು, ಹೋಗಿ ಮಾಡಿ ಬರ್ತೀನಿ. ಮಹಾಸರಸ್ವತ್ಯೈ ನಮೋ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣೀ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ दासीभूतसमस्तदेववनितां लोकैकदीपाङ्कुरां श्रीमन्मन्दकटाक्षलब्धविभवद्ब्रह्मेन्द्र गङ्गाधरां त्वां त्रैलोक्यकुटुम्बिनीं सरस्यां वन्दे कुटुम्बप्रियां हिरण्यवर्णां हरिणीं सुवर्णरूपश्रियां चन्द्रां हिरण्मयीं लक्ष्मीं जातवेदो नमावः. ताम् आवह जातवेदो लक्ष्मीमनवगामिनीं यस्यां हिरण्यं निन्देयं गामश्वं पुरुषाणाम् अश्वपूर्वां ऋतुमत्यां हस्तिनादप्रबोधिनीं श्रियं देवीमुपफये श्रीर्मादेवी दुषतां कांसोऽस्मितां हिरण्यप्राकारामार्द्रां ज्वलन्तीं तप्तां तर्पयन्तीं. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते. ವಸಂತ, ರೆಡಿ ಆಯ್ತಾ? ಆಯ್ತು ರೀ. ಆಹಾ, ಪಾಯಸ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಟೇಸ್ಟ್ ಮಾಡೋಣ. ವಿಹಾರಿ, ಪುಟ್ಟ ವಿಹಾರಿ, ಏನಪ್ಪ ಇದು? ಇವತ್ತು ನೀನು ವ್ರತ ಪೂರ್ತಿ ಮಾಡುವವರೆಗೂ ಏನು ತಿನ್ಬಾರ್ದು. ಸರಿ ಬಿಡು, ಇನ್ನೇನು ತಿನ್ಬೇಡ. ವಸಂತ, ಬರ್ತಿದ್ದೀನಿ. ಬಾ ಕಂದ, ಬಾ. ಅಮ್ಮ, ಎದ್ದೇಳಮ್ಮ, ಟ್ಯಾಬ್ಲೆಟ್ ತಂದಿದ್ದೀನಿ. ಮೇಡಮ್ ಅವ್ರು ದುಡ್ಡು ಕೊಟ್ರೇನಪ್ಪ? ಹೌದಮ್ಮ, ಅದರಿಂದಲೇ ಇದನ್ನು ತಂದಿದ್ದು. ಈ ಟ್ಯಾಬ್ಲೆಟ್ ತಗೊಳಮ್ಮ. ಸರಿ ಕಂದ. ಸ್ವಲ್ಪ ಹೊತ್ತು ಮಲ್ಕೊಳ್ಳಮ್ಮ, ಜ್ವರ ಕಡಿಮೆ ಆಗುತ್ತೆ. ಸರಿ ಕಂದ, ಟ್ಯಾಬ್ಲೆಟ್ ಹಾಕೊಂಡಿದ್ದೀನಲ್ಲ, ಕಮ್ಮಿ ಆಗುತ್ತೆ ಬಿಡು. ಕೃಷ್ಣ, ನನ್ನ ಅಮ್ಮಂಗೆ ಜ್ವರ ಬಂದಿದೆ. ನೀನೇ ಹೇಗಾದರೂ ಕಡಿಮೆ ಮಾಡಬೇಕು. ನಮ್ಮಮ್ಮ ಬೇಗ ಹುಷಾರಾಗಬೇಕು. ಅಮ್ಮ ಜ್ವರದಿಂದ ಕಷ್ಟಪಡ್ತಾ ಇದ್ದಾರೆ. ನನಗೂ ಅದು ನೋಡಿ ತುಂಬ ಕಷ್ಟ ಆಗ್ತಿದೆ. ಅಮ್ಮಂಗೆ ಜ್ವರ ಹೇಗಾದರೂ ಕಡಿಮೆ ಆಗೋಂಗೆ ಮಾಡು ಕೃಷ್ಣ. ಕೃಷ್ಣ, ಅಮ್ಮ. ಕೃಷ್ಣ, ನಿನಗೆ ತಿನ್ನೋದಕ್ಕೇನಾದರೂ ರೆಡಿ ಮಾಡ್ತೀನಿ ಇರು, ನೀನು ಸ್ಕೂಲ್ಗೆ ಹೋಗುವಂತೆ. ನಿಂಗೆ ಜ್ವರ ಕಡಿಮೆ ಆಯ್ತಾ ಅಮ್ಮ? ಕಮ್ಮಿ ಆಯ್ತಪ್ಪ. ನಡಿ, ಸ್ನಾನ ಮಾಡಿಸ್ತೀನಿ. ನಾನು ಸ್ನಾನ ಮಾಡಿದೆ ಅಮ್ಮ, ಆದರೆ ನಾನು ಇವತ್ತು ಸ್ಕೂಲಿಗೆ ಹೋಗಲ್ಲ. ಯಾಕೆ ಕೃಷ್ಣ? ನಿಂಗೆ ಜ್ವರ ಬಂದಿದೆಯಲ್ಲಮ್ಮ, ನಿನ್ನ ಪಕ್ಕದಲ್ಲೇ ಇದು ನಿನ್ನ ನೋಡ್ಕೋತೀನಿ. ನನಗೆ ಜ್ವರ ಕಮ್ಮಿ ಆಗಿದೆ ಕಂದ, ನನಗೇನೂ ಆಗಿಲ್ಲ. ನೀನು ಸ್ಕೂಲಿಗೆ ಹೋಗು. ಇಲ್ಲ ಅಮ್ಮ, ನನಗೆ ಜ್ವರ ಬಂದಾಗ ನೀನನ್ನು ಬಿಟ್ಟು ಎಲ್ಲರೂ ಹೋಗಿದ್ಯಾ?
ಹೋಗಿಲ್ಲ ತಾನೆ? ನಾನು ಕೂಡ ಎಲ್ಲೂ ಹೋಗಲ್ಲ. ನೀನು ಮಲ್ಕೊಳ್ಳಮ್ಮ. ನೀನು ಪೂರ್ತಿ ಹುಷಾರಾದ್ಮೇಲೆ ಆಮೇಲೆ ಅಡುಗೆ ಮಾಡುವಂತೆ. ನಾನು ಇಲ್ಲೇ ಕೂತ್ಕೊಂಡು ಓದ್ಕೋತೀನಿ. ಅಯ್ಯೋ, ಏನಾಯ್ತು ಕಂದ? ಏನಿಲ್ಲಮ್ಮ, ಈ ಬುಕ್ಕು ವಿಹಾರಿದು. ಇದರಲ್ಲೇ ಅವ್ನು ಹೋಮ್ವರ್ಕ್ ಮಾಡೋದು. ಇದು ನನ್ನ ಬ್ಯಾಗಲ್ಲಿದೆ.